ಸಾದ್ರೆ ನಮಸ್ಕಾರ ನೋಡಿ ಕೊನೆಗೂ SBI ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 5180 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 6ನೇ ತಾರೀಕು 6/8/2025 26/8/2025 ತನಕ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ನೋಟಿಸ್ ನಿಮಗೂ ಕೂಡ ಬೇಕಪ್ಪ ಅಂದ್ರೆ ಈಗ ಸದ್ಯದಲ್ಲಿ ಬೇಕಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದರದ್ದು ಆಫೀಸ್ ಇರುವಂತ ನೋಟಿಸ್ ಅದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ಅಲ್ಲಿ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೇನೆ. ಟೋಟಲ್ ಆಗಿ 5180 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೇನೆ. ಯಾರು ಅರ್ಜಿ ಸಲ್ಲಿಸಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾರಿಗೆ ಅರ್ಹತೆ ಕೊಟ್ಟಿದ್ದಾರೆ, ಯಾರಿಗೆ ಅವಕಾಶ ಕೊಟ್ಟಿಲ್ಲ, ಶೈಕ್ಷಣಿಕ ಅರ್ಹತೆ ಪ್ರತಿಯೊಂದು ಡೀಟೇಲ್ಸ್ ಮಾಹಿತಿ ಇರತ್ತೆ. ವಿಡಿಯೋ ಕೊನೆಸನ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರ ಒಂದೊಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಇಲ್ಲಿ ಖಾಲಿರುವಂತ ಪೋಸ್ಟ್ ಬಗ್ಗೆ ಮೊದಲಿಗೆ ತಿಳ್ಕೊಬೇಕಾಗತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಯಾವುದು ಏನು ಅಂತ ಖಾಲಿ ಇದೆ ಅದರ ಬಗ್ಗೆ ತಿಳ್ಕೊಬೇಕು. ನೋಡಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತ ಪೋಸ್ಟ್ ಟೋಟಲ್ ಆಗಿ ನಮ್ಮ ಒಂದು ಬೆಂಗಳೂರಿನಲ್ಲಿ ನೋಡ್ಬೇಕಾಗತ್ತೆ. ಈ ಒಂದು ಸರ್ಕಲ್ ಬೆಂಗಳೂರು, ಅದ ನಂತರ ಸ್ಟೇಟ್ ಕರ್ನಾಟಕ, ಕನ್ನಡ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 270 ಪೋಸ್ಟ್ಗಳು ಖಾಲಿ ಇರತ್ತೆ SBI ಬ್ಯಾಂಕ್ ನಲ್ಲಿ. ಈ ಒಂದು SBI ಬ್ಯಾಂಕ್ ನಲ್ಲಿ 270 ಪೋಸ್ಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತ್ತೆ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಆಲ್ ಇಂಡಿಯಾದಲ್ಲಿ 5180 ಪೋಸ್ಟ್, ಕರ್ನಾಟಕ ರಾಜ್ಯದಲ್ಲಿ 217 ಪೋಸ್ಟ್, ಸಾರಿ 70 ಪೋಸ್ಟ್, 270 ಪೋಸ್ಟ್. ಇದ್ರ ಬಗ್ಗೆ ಅರ್ಥ ಆಯ್ತು. ಇನ್ನು ಇಲ್ಲಿ ಖಾಲಿ ಇರುವಂತ ಪೋಸ್ಟ್, ಇಲ್ಲಿ ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಹುದ್ದೆಗೆ ಅರ್ಜಿ ಕರೆದಿರುವಂತದ್ದು ಕಸ್ಟಮರ್ ಸಪೋರ್ಟ್ ಹುದ್ದೆಗಳು ಸಂಬಂಧಪಟ್ಟಂತೆ ನೇಮಕಾತಿ ಇಲ್ಲಿ ಕರೆದಿದ್ದಾರೆ. ನೋಡಿ ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡಿ ಎಕ್ಸ್ ಸರ್ವಿಸ್ ಬಂದವ್ರ ಅಪ್ಲಿಕೇಶನ್ ಹಾಕಿ, ಅದ ನಂತರ PWBD ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ, SC ST ವರ್ಗದವ್ರ ಅಪ್ಲಿಕೇಶನ್ ಹಾಕಿ, ಬ್ಯಾಕ್ಲಾಗ್ ಹುದ್ದೆಗಳಿರತ್ತೆ ಮತ್ತು ರೆಗ್ಯುಲರ್ ಹುದ್ದೆಗಳಿರತ್ತೆ. ಇದರಲ್ಲಿ ಕೂಡ ಎಕ್ಸ್ ಸರ್ವಿಸ್ ಮೆನ್ ಅವರು, ಅದನಂತರ ಇದರಲ್ಲಿ ಕೂಡ ಎಕ್ಸ್ ಸರ್ವಿಸ್ ಮೆನ್ ಅವರು ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡಿವೈಡ್ ಮಾಡಿರ್ತಾರೆ. ಅದೆಲ್ಲ ನೀವು ತಿಳ್ಕೊಳ್ಳಿ. ಅದನಂತರ ಅಪ್ಲಿಕೇಶನ್ ಹಾಕಿ. ಎಲ್ಲ ನಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾ ಕೂತಂದ್ರೆ ತುಂಬಾ ಲಾಂಗ್ ಆಗತ್ತೆ ವಿಡಿಯೋ. ಸುಮಾರು 20ರಿಂದ 30 ನಿಮಿಷ ವಿಡಿಯೋ ಆಗತ್ತೆ. ನಾನು ಜಾಸ್ತಿ ಹೇಳಲ್ಲ, ನಿಮ್ಗೆ ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ, ನಮ್ಮೊಂದು SBI ಬ್ಯಾಂಕ್ ಇದು ಆಫೀಸಿಗೆ ಇರುವಂತ ವೆಬ್ಸೈಟ್ sbi.co.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ಮೊದಲನೇದಾಗಿ ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿ ಕನಿಷ್ಠ ನಿಮ್ಗೆ 18 ವರ್ಷ ಆಗಿರಬೇಕಾಗತ್ತೆ. ಆದ್ರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ 20 ವರ್ಷ, 20ರಿಂದ 28 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತು ವಯೋಮಿತಿ ಕೂಡ ನಿಮ್ಗೆ ಸರಿಲಿಕ್ಕೆ ಇರತ್ತೆ. 15 ವರ್ಷ, 13, 10, 5, 3 ಈ ರೀತಿಯಾಗಿ. ಯಾರಿಗಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮಂದವರು, PWBD ಅಭ್ಯರ್ಥಿಗಳಿಗೆ, SC ST OBC ಅಭ್ಯರ್ಥಿಗಳಿಗೆ ಇವರಿಗೆ ವಯೋಮಿತಿ ಸರಿಲಿಕ್ಕೆ ಕೊಟ್ಟಿದ್ದಾರೆ. ಅದ ನಂತರ ಇಲ್ಲಿ ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, SC ST ವರ್ಗದವರಿಗೆ ಮತ್ತು PWBD ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಅದ ನಂತರ UR ಅಭ್ಯರ್ಥಿಗಳು, OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ತನಕ ಪಾವತಿ ಮಾಡಬೇಕು. ಅದ ನಂತರ ಪಾವತಿ ವಿಧಾನ ಆನ್ಲೈನ್ ನಲ್ಲಿ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನು ಆಯ್ಕೆ ಪ್ರಕಾರದಲ್ಲೇ ಇದು ಡೈರೆಕ್ಟ್ ನೇಮಕಾತಿ ಅಲ್ವೇ ಅಲ್ಲ. ಇಲ್ಲಿ ನಿಮಗೆ ವಿವಿಧ ಪರೀಕ್ಷೆ ಇರತ್ತೆ. ಸುಮಾರು 2 ಪರೀಕ್ಷೆ ಇಟ್ಟಿದ್ದಾರೆ. ಮತ್ತು ಡಾಕ್ಯುಮೆಂಟ್ಸ್, ಸಂದರ್ಶನ ಇದರ ಮೂಲಕ ಕೂಡ ಆಯ್ಕೆ ಮಾಡ್ತಾರೆ. ಪೂರ್ವಭಾವಿ ಪರೀಕ್ಷೆ ಇರತ್ತೆ. ಅದ ನಂತರ ಮುಖ್ಯ ಪರೀಕ್ಷೆ ನಡೆಸ್ತಾರೆ. ಸ್ಥಳೀಯ ಭಾಷಾ ಪರೀಕ್ಷೆ ಇರತ್ತೆ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆ ಮಾಡ್ತಾರೆ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಪ್ರಮುಖ ದಿನಾಂಕಗಳು 6ನೇ ತಾರೀಕದಂದು ನಮಗೆ ನೇರವಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು 26ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಅದ ನಂತರ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 26ನೇ ತಾರೀಕು. ಮತ್ತು ಪೂರ್ವಭಾವಿ ಪರೀಕ್ಷೆ ಸೆಪ್ಟೆಂಬರ್ ತಿಂಗಳು, ಮುಖ್ಯ ಪರೀಕ್ಷೆ ನವೆಂಬರ್ ತಿಂಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಇನ್ನು ವಿದ್ಯಾರ್ಹತೆ ನೋಡ್ಬೇಕಂದ್ರೆ ಪದವಿ ಪಾಸ್ ಆಗಿರ್ಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಪದವಿ ಯಾವುದೇ ಪದವಿ ಆಗ್ಬೋದು, ಅಪ್ಲಿಕೇಶನ್ ಹಾಕೊಳ್ಳಿ. ಅದ ನಂತರ ನಿಮ್ಮೊಂದು ವಯೋಮಿತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ ಮತ್ತು ಭಾಷೆ ಎದರಲ್ಲಿ ಇರತ್ತೆ, ಪರೀಕ್ಷೆ ಹೇಗಿರತ್ತೆ ಅದು ಪೂರ್ವ ಸಮೇತ ತಿಳಿಸ್ಕೊಟ್ಟಿದ್ದಾರೆ. ಇಂಗ್ಲಿಷ್ ಮತ್ತು ಅದ ನಂತರ ಹಿಂದಿಯಲ್ಲಿ ಪರೀಕ್ಷೆ ಬರೆಯಬಹುದು. ಕನ್ನಡದಲ್ಲಿ ಪರೀಕ್ಷೆ ಇರೋದಿಲ್ಲ ಇದು. ಮತ್ತೆ ಎದ್ರ ಮೇಲೆ ಯಾವೊಂದು ವಿಷಯ ಎಷ್ಟು ಅಂಕ ಅದನ್ನ ಕೊಟ್ಟಿದ್ದಾರೆ. ಮತ್ತೆ ಯಾವ್ಯಾವ ಭಾಷೆ ಇದೆ, ಯಾವ್ಯಾವ ಒಂದು ರಾಜ್ಯದಲ್ಲಿ ಯಾವ್ಯಾವ ಭಾಷೆ ಇದೆ ಸ್ವಲ್ಪ ನೋಡ್ಕೊಳ್ಳಿ. ಕನ್ನಡದಲ್ಲಿ ಕೂಡ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರತ್ತೆ.
ಸ್ವಲ್ಪ ಮಿಸ್ಟೇಕ್ ಆಯ್ತು. ಇಲ್ಲಿ ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ. ಇಲ್ಲಿ ನಮ್ಮ ಒಂದು ಕರ್ನಾಟಕ ಇದೆಯಲ್ಲ, ಇಂಗ್ಲಿಷ್ ನಲ್ಲಿ ಬರೆಯಬಹುದು, ಹಿಂದಿದಲ್ಲಿ ಬರೆಯಬಹುದು, ಕನ್ನಡದಲ್ಲಿ ಬರೆಯಬಹುದು. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಒಂದು ಇಂಗ್ಲಿಷು, ಒಂದು ಹಿಂದಿ, ಕನ್ನಡ. ನಮ್ಮ ಒಂದು ಕರ್ನಾಟಕದವರು ಕನ್ನಡದಲ್ಲೇ ನೀವು ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲೇ ಬರೆಯಬೇಕು. ಇದೊಂದು ಖುಷಿಯ ವಿಚಾರ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ. ಈ ಒಂದು SBI ಬ್ಯಾಂಕ್ ಎಂದು ಪರೀಕ್ಷೆನ ಕನ್ನಡದಲ್ಲಿ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಆಗಿರತ್ತೆ, ನಮಗೆ ಖುಷಿಯ ವಿಚಾರ. ನೋಡಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಈಗ ತಿಳಿದಿದೆ ಅಂತ ಅನ್ಕೋತೇವೆ. ಮತ್ತೆ ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಅರ್ಜಿ ಸಲ್ಲಿಸುವಂತ ಲಿಂಕ್ ಏನಿದೆಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ನಾನು ಅರ್ಜಿ ಶುಲ್ಕದ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ ಸ್ನೇಹಿತರೆ, ಇಷ್ಟ ಆಗೈತಿ ಇದ್ರ ಬಗ್ಗೆ ಮಾಹಿತಿ. ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಎಷ್ಟು ಸ್ಯಾಲರಿ ಕೊಡ್ತಾರೆ? 24,050 ರೂಪಾಯಿದಿಂದ 64,480 ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಕೂಡ ಸಿಗತ್ತೆ. 22,000ದಿಂದ ವೇತನ ಸೇನೆ ನಿಮಗೆ 64,000 ತನಕ ಸ್ಯಾಲರಿ ಕೂಡ ಸಿಗತ್ತೆ ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ